ಲೈಂಗಿಕ ಕಿರುಕುಳಕ್ಕೆ ನಟಿ ಆಶಿಕಾ ರಂಗನಾಥ್ ಮಾವನ ಮಗಳು ಬಲಿಯಾಗಿದ್ದಾರೆ. ಪ್ರಿಯತಮ್ಮನ ಕಿರುಕುಳಕ್ಕೆ ಹಾಸನ ಮೂಲದ 22 ವರ್ಷದ ಅಚಲ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪ್ರಿಯತಮ್ಮನ ಕಿರುಕುಳಕ್ಕೆ ಬೇಸತ್ತು ಹಾಸನ ಮೂಲದ 22 ವರ್ಷ ಪಾಪ ಅವರಿಗೆ ಅಚಲ ಸೂಸೈಡ್ ಮಾಡಿಕೊಂಡಿದ್ದಾರೆ. ನವೆಂಬರ್ 21ನೇ ತಾರೀಕು ಬೆಂಗಳೂರಿನ ಪಾಂಡುರಂಗ ನಗರದಲ್ಲಿ ಒಂದು ಘಟನೆ ಆಗಿದೆ. ಬೆಂಗಳೂರಿನ ಪುಟ್ಟೇನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಸಂಬಂಧಿಕರ ಮನೆಯಲ್ಲಿ ನೇಣು ಬಿಗಿದುಕೊಂಡು ಅಚಲ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 10 ದಿನಗಳಾದರೂ ಕೂಡ ಆರೋಪಿಗಳ ಬಂಧನ ಆಗದಿದ್ದಕ್ಕೆ ಪೋಷಕರು ಕೂಡ ಕಿಡಿಕಾರ್ತಾ ಇದ್ದಾರೆ. ಲೈಂಗಿಕ ಕಿರುಕುಳದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ನಟಿ ಆಶಿಕಾ ರಂಗನಾಥ್ ಮಾವನ ಮಗಳು ಬಲಿಯಾಗಿರುವಂತಹ ಘಟನೆ ಇದಾಗಿರುವಂಥದ್ದು. ಇನ್ನು ದೂರದ ಸಂಬಂಧಿ ಮಯಾಂಕ್ ಜೊತೆಯಲ್ಲಿ ಸ್ನೇಹವನ್ನು ಹೊಂದಿರ್ತಾರಂತೆ ಅಚಲ. ಮದುವೆಗೂ ಮೊದಲೇ ದೈಹಿಕ ಸಂಬಂಧಕ್ಕೆ ಪೀಡಿಸ್ತಾ ಇದ್ದಂತೆ ಕಿರಾತಕ. ಇದಕ್ಕೆ ಅಚಲ ಒಪ್ಪದಿದ್ದಾಗ ದೈಹಿಕ ಹಲ್ಲೆಯನ್ನ ಕೂಡ ನಡೆಸಲಾಗಿದೆ. ಮದುವೆಗೂ ಮೊದಲೇ ಕೂಡ ನೋಡಿ, ಕಿರುಕುಳವನ್ನ ಕೊಡ್ತಾ ಇರ್ತಾನೆ, ಪೀಡಿಸ್ತಾ ಇರ್ತಾನೆ ಕಿರಾತಕ. ಇದಕ್ಕೆ ಅಚಲ ಅವರು ಒಪ್ಪದಿದ್ದಂತಹ ಸಂದರ್ಭದಲ್ಲಿ ದೈಹಿಕ ಹಲ್ಲೆಯನ್ನ ಮಾಡಲಾಗಿದೆ. ಮಾನಸಿಕ ಕಿರುಕುಳವನ್ನ ನೀಡಲಾಗಿದೆ. ಪದೇ ಪದೇ ಫೋನ್ ಮಾಡಿ ಪ್ರಿಯತಮ್ಮನಿಂದ ಕಿರುಕುಳವನ್ನ ನೀಡಲಾಗಿರುವಂತಹ ಆರೋಪ. ಕಿರುಕುಳದಿಂದಲೇ ಮಗಳ ಆತ್ಮಹತ್ಯೆ ಅಂತ ಕಣ್ಣಿಟ್ಟಿದ್ದಾರೆ ಪಾಪ ತಾಯಿ, ಕಣ್ಣೀರು ಸುರಿಸಿದ್ದಾರೆ. ದೂರದ ಸಂಬಂಧಿ ನೋಡಿ, ಮಯಾಂಕ್ ಜೊತೆಯಲ್ಲಿ ಸ್ನೇಹವನ್ನ ಹೊಂದಿರ್ತಾರೆ ಅಚಲ. ಕಾರಣ ಏನು, ಯಾಕೆ ಆತ್ಮಹತ್ಯೆನ ಮಾಡಿಕೊಂಡ್ರು, ಯಾವ ಕಾರಣಕ್ಕೋಸ್ಕರ ಅಂತಂದ್ರೆ ಮದುವೆಗೂ ಮೊದಲೇ ದೈಹಿಕ ಸಂಬಂಧಕ್ಕೆ ಯಾರು ಒಪ್ಪಿಕೊಳ್ತಾರೆ? ಮದುವೆಗೆ ಮುಂಚೆನೆ ದೈಹಿಕ ಸಂಬಂಧಕ್ಕೆ ಕಿರಾತಕ ನೋಡಿ ಪೀಡಿಸ್ತಾ ಇರ್ತಾನೆ ಅಂತ, ಹಿಂಸೆ ಕೊಡ್ತಾ ಇರ್ತಾನೆ, ಟಾರ್ಚರ್ ಮಾಡ್ತಾ ಇರ್ತಾನೆ ಅಂತ. ಎಂಜಿನಿಯರಿಂಗ್ ಅನ್ನ ಮುಗಿಸ್ಕೊಂಡು ಕೆಲಸಕ್ಕೆ ಸೇರುವಂತಹ ತಯಾರಿಯಲ್ಲಿ ಪಾಪ ಯುವತಿ ಇರ್ತಾರೆ. ಮದುವೆ ಆಗೋದಾಗಿ ನಂಬಿಸಿ ಮಯಾಂಕ್ನಿಂದ ಮೋಸ ಮಾಡಲಾಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಡ್ರಗ್ ಅಡಿಕ್ಟ್ ಆಗಿದ್ದಂತಹ ಮಯಾಂಕ್ನಿಂದ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬರ್ತಾ ಇದೆ. ಹಾಸನ ನಗರದ ಮಯಾಂಕ್ ಆತನ ತಾಯಿ ಮೈನಾ ವಿರುದ್ಧವಾಗಿ ಕೇಸ್ ದಾಖಲಾಗಿದೆ. ಮಗಳ ಸಾವಿಗೆ ಕಾರಣರಾದವರ ಶೀಘ್ರ ಬಂಧನಕ್ಕೆ ಪಾಪ ಪೋಷಕರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಎಂಜಿನಿಯರನ್ನ ಮುಗಿಸ್ಕೊಂಡು ಕೆಲಸಕ್ಕೆ ಸೇರುವಂತಹ ತಯಾರಿಯಲ್ಲಿ ಇದ್ರು ಯುವತಿ ಅಚಲ ಅವರು. ಮದುವೆ ಆಗೋದಾಗಿ ನಂಬಿಸಿ ಮಯಾಂಕ್ನಿಂದ ಮೋಸ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನು ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಡ್ರಗ್ ಅಡಿಕ್ಟ್ ಆಗಿರ್ತಾನಂತೆ ಮಯಾಂಕ್, ಲೈಂಗಿಕ ಕಿರುಕುಳವನ್ನು ನೀಡ್ತಾ ಇದ್ದಂತೆ ಪಾಪ ಅಚಲ ಅವ್ರಿಗೆ ಅಂತ ಹೇಳಿ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಹಾಸನ ನಗರದ ಮಯಾಂಕ್ ಆತನ ತಾಯಿ ಮೈನಾ ವಿರುದ್ಧವಾಗಿ ಕೇಸ್ ದಾಖಲಾಗಿದೆ. ಮಗಳ ಸಾವಿಗೆ ಕಾರಣರಾದವರ ಶೀಘ್ರ ಬಂಧನಕ್ಕೆ ಅವರು ಈಗಾಗಲೇ ಆಗ್ರಹ ಕೂಡ ಮಾಡ್ತಾ ಇದ್ದಾರೆ. 10 ತಿಂಗಳಿಂದ ಕಾಮನ್ ಫ್ರೆಂಡ್ಸ್ ಜೊತೆ ಅವ್ನು ಸಿಕ್ಕಿದ್ದ ಸರ್, ಮಯಾಂಕ್ ಅಂತ. ನಾನು ಫಸ್ಟ್ ಬೇಡ ಅಂತಾನೆ ಅಂದಿದ್ದೆ, ಇಲ್ಲೇ ಇದೇ ಊರವ್ರ ಹುಡುಗ ಬೇಡ ಅಂತ. ಆದರೆ ಅವ್ರ ಅಮ್ಮನೇ ಬಂದು ಇಲ್ಲ ಇಲ್ಲೇ ಇರ್ತಾರೆ ಜೊತೆಲೇ ಮಾಡ್ಕೊಳ್ಳೋಣ ಅಂತ ಅವ್ರ ಅಮ್ಮನೇ ಬಂತು. ಅವ್ರ ಅಮ್ಮ ಮೈನಾ ಅಂತ, ನಂಗೆ ಮುಂಚೆಯಿಂದನೂ ಪರಿಚಯ ಇತ್ತು. ಅವರು ಬಂದರು. ಆಮೇಲೆ ಆಯಿತು ನೋಡಿ ಮಾಡ್ಕೊಳ್ಳೋಣ ಅಂತಾನೆ ಅಂದರು. ಓಡಾಡ್ಕೊಂಡಿದ್ರು. ಆಮೇಲೆ ಸ್ವಲ್ಪ ದಿವಸ ಒಂದು 4-5 ತಿಂಗಳು ಅದು ಅವ್ನು ಹೊಡಿಯೋದು ಅದು ಇದು ಮಾಡೋದು ಮಾಡ್ತಿದ್ದ. ಅದಕ್ಕೆ ನಾನೇನಂದೆ, ಈಗಲೇ ಈ ಥರ ಇನ್ನು ಮದುವೆ ಆದ್ಮೇಲೆ ಸರಿಯಾಗಿರಲ್ಲ, ಬೇಡ ಅಂತಾನೂ ಅಂದೆ. ಅದಕ್ಕೆ ಆಯಮ್ಮ ಬೇಡ ಅಂದಮೇಲೂ ಇವಳು ಇಲ್ಲ ಒಂದು ಚಾನ್ಸ್ ಕೊಡು ಅಂತ ಕೇಳಿದ್ಲು. ಸರಿ ಅಂತ ಅಂದು ಅದು ಆಯಿತು. ಬಟ್ ಪದೇ ಪದೇ ಅದೇ ಆಗ್ತಿತ್ತು. ಇಲ್ಲಿ ಮನೆ ಹತ್ರ ಬರೋದು, ಕೂಗಾಡೋದು, ಆಚೆ ಈಚೆ ಎಲ್ಲ ನೋಡೋದು, ನನಗೊಂಥರ ಹಿಂಸೆ ಆಗ್ತಿತ್ತು. ಫುಲ್ ಬೇಡವೇ ಬೇಡ ಅಂದಾಗ ಆಮೇಲೆ ಅವ್ನು ಇನ್ಯಾರ್ದೋ ಹುಡುಗಿ ಜೊತೆ ಓಡಾಡ್ತಾ ಇದ್ದಿದ್ದು ಫೋಟೋಸು, ಚಾಟ್ ಮಾಡಿದ್ದು ಮೆಸೇಜಸ್ಸು ಎಲ್ಲ ಇವಳೇ ತೋರಿಸಿದ್ಲು, ಹಿಂಗೆಲ್ಲ ಮಾಡ್ತಿದ್ದಾನೆ ಅಂತ. ಆಗ ನಾನು ಬೇಡವೇ ಬೇಡ ಬಿಟ್ಬಿಡೋಣ ಅಂತಾನೆ ಅಂದೆ. ಅದಕ್ಕೆ ಅವನು ಇಲ್ಲಿದ್ರೆ ಮತ್ತೆ ಅವನು ಇವಳು ಬೇಜಾರು ಮಾಡ್ಕೋತಾಳೆ, ಹಿಂಸೆ ಆಗುತ್ತೆ ಅಂತಾನೆ ಕರ್ಕೊಂಡೋಗಿ ಬೆಂಗಳೂರಿಗೆ ಬಿಟ್ಟು ಬಂದೆ. ಅಲ್ಲೂ ಅವಳಿಗೆ ಬಿಡ್ದಲೆ ಕಂಟಿನ್ಯೂಸ್ ಆಗಿ ಫೋನ್ ಮಾಡಿ ಟಾರ್ಚರ್ ಮಾಡಿ ಅವಳು ಈ ಥರ ಮಾಡ್ಕೊಬಿಟ್ಲು ಸರ್. ಇಂಜಿನಿಯರಿಂಗ್ ಓದಿದ್ಲು ಮಲ್ನಾಡ್ ಕಾಲೇಜಲ್ಲಿ. 10 ತಿಂಗಳಿಂದ ಕಾಮನ್ ಫ್ರೆಂಡ್ಸ್ ಜೊತೆ ಅವ್ನು ಸಿಕ್ಕಿದ್ದ ಸರ್, ಮಯಾಂಕ್ ಅಂತ. ನಾನು ಫಸ್ಟ್ ಬೇಡ ಅಂತಾನೆ ಅಂದಿದ್ದೆ, ಇಲ್ಲೇ ಇದೇ ಊರವ್ರ ಹುಡುಗ ಬೇಡ ಅಂತ. ಆದರೆ ಅವ್ರ ಅಮ್ಮನೇ ಬಂದು ಇಲ್ಲ ಇಲ್ಲೇ ಇರ್ತಾರೆ ಜೊತೆಲೇ ಮಾಡ್ಕೊಳ್ಳೋಣ ಅಂತ ಅವ್ರ ಅಮ್ಮನೇ ಬಂತು. ಅವ್ರ ಅಮ್ಮ ಮೈನಾ ಅಂತ, ನಂಗೆ ಮುಂಚೆಯಿಂದನೂ ಪರಿಚಯ ಇತ್ತು. ಅವರು ಬಂದರು. ಆಮೇಲೆ ಆಯಿತು ನೋಡಿ ಮಾಡ್ಕೊಳ್ಳೋಣ ಅಂತಾನೆ ಅಂದರು. ಓಡಾಡ್ಕೊಂಡಿದ್ರು. ಆಮೇಲೆ ಸ್ವಲ್ಪ ದಿವಸ ಒಂದು 4-5 ತಿಂಗಳು ಅದು ಅವ್ನು ಹೊಡಿಯೋದು ಅದು ಇದು ಮಾಡೋದು ಮಾಡ್ತಿದ್ದ. ಅದಕ್ಕೆ ನಾನೇನಂದೆ, ಈಗಲೇ
ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ. ಎಸ್ ಸಚಿನ್ ಶೆಟ್ಟಿ, ಏನಾಯ್ತು ಪ್ರಕರಣ, ಏನಾಯ್ತು, ಯಾಕೆ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು? ಜೊತೆಗೆ ಲೈಂಗಿಕ ಕಿರುಕುಳವನ್ನ ಕೊಡ್ತಾ ಇದ್ರೆ ಅವರು ಕಂಪ್ಲೇಂಟ್ ಅನ್ನ ಕೂಡ ಮಾಡಬಹುದಾಗಿತ್ತು, ಜೊತೆಗೆ ಪೋಷಕರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ರು, ಸರಿಪಡಿಸಬಹುದಾಗಿತ್ತು. ಈ ನಿರ್ಧಾರವನ್ನ ಮಾಡಿಕೊಳ್ಳುವಂತಹ ಮಟ್ಟಕ್ಕೆ ಯಾವ ರೀತಿಯಾಗಿ ಅವರ ಮನಸ್ಸು ಘಾಸಿಯಾಗಿತ್ತು, ಏನಿದೆ ಮಾಹಿತಿ? ಖಂಡಿತ ಕುಸುಮ, ಬೆಂಗಳೂರಿನ ಪುಟ್ಟೇನಹಳ್ಳಿಯಲ್ಲಿ ನಡೆದಂತ ಒಂದು ಘಟನೆ ಏನು, ಹಾಸನ ಮೂಲದ ಯುವತಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಸುಮಾರು 10 ದಿನಗಳು ಕಳೆದ್ರು ಕೂಡ ಈ ಒಂದು ಆತ್ಮಹತ್ಯೆಗೆ ಕಾರಣ ಏನು ಅಂತಂದ್ರೆ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದ ಅಂತ ಹೇಳ್ಬಿಟ್ಟು ಯುವತಿಯ ಕುಟುಂಬಸ್ಥರು ಒಂದು ಆರೋಪನ ಮಾಡ್ತಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಘಟನೆ ನಡೆದು 10 ದಿನ ಆದ್ರೂ ಕೂಡ ಇನ್ನೂ ಕೂಡ ಏನೋ ಯುವಕನ ಬಂಧಿಸಿಲ್ಲ. ಯುವಕನ ಕಡೆಯವ್ರನ್ನು ಕೂಡ ಯಾರನ್ನು ಕೂಡ ವಿಚಾರಣೆ ಕೂಡ ನಡೆಸಿಲ್ಲ ಅಂತ ಹೇಳ್ಬಿಟ್ಟು ಕುಟುಂಬಸ್ಥರು ಆರೋಪನ ಮಾಡ್ತಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಏನೋ ಈ ಒಂದು ಪ್ರಕರಣ ಲೈಂಗಿಕ ಕಿರುಕುಳ ಯಾವಾಗ ನಡೆದಿದೆ ಆ ಒಂದು ಸಂದರ್ಭದಲ್ಲಿ ಏನಾದ್ರು ಕಂಪ್ಲೇಂಟ್ ಕೊಟ್ಟು ಇತ್ಯರ್ಥ ಮಾಡ್ಕೋಬಹುದಾಗಿತ್ತು. ಆದ್ರೆ ಯುವತಿ ಎಲ್ಲೋ ಒಂದ್ ಕಡೆ ದುಡುಕಿನ ನಿರ್ಧಾರ ಕೈಗೊಂಡು ಈಗ ಪ್ರಾಣವನ್ನ ಕಳ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಯುವತಿಯ ಕುಟುಂಬಸ್ಥರು ಆರೋಪಿಗೆ ಕಠಿಣ ಶಿಕ್ಷೆ, ಆರೋಪಿ ಮಾಯಾಂಕ್ ಏನಿದ್ದಾನೆ ಆತನು ಕೂಡ ಇವರ ದೂರದ ಸಂಬಂಧಿ ಆಗಿರ್ತಾನೆ. ಸಾಕಷ್ಟು ಬಾರಿ ಯುವತಿಗೂ ಬುದ್ಧಿವಾದ ಹೇಳಿರ್ತಾರೆ, ಆದ್ರೂ ಕೂಡ ಆತನ ಪ್ರೇಮಾಂಕುರಕ್ಕೆ ಬಿದ್ದು ಯುವತಿ ಮರಳಾಗಿರ್ತಾಳೆ. ಈಗ ತನ್ನ ಪ್ರಾಣವನ್ನೇ ಕಳ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಯುವತಿ ಏನು ಆರೋಪಿ ಇದ್ದಾರೆ ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಕುಟುಂಬಸ್ಥರ ಆಗ್ರಹ ಆಗಿರ್ತಕ್ಕಂಥದ್ದು. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.